ಟೊಮೆಟೊ ನೀರು ಚಟ್ನಿ ಇವತ್ತಿನ ವಿಶೇಷ. ಸೂಪರ್. ಹಲೋ ವೆಲ್ಕಮ್ ಟು ಸ್ವೀಟು ಖಾರ ಕಾಫಿ ಪ್ರೆಸೆಂಟೆಡ್ ಬೈ ಇಂಡಿಯಾ ಸ್ವೀಟ್ ಹೌಸ್. ನೀವಿನ್ನೂ ನಮ್ಮ ಸಿಹಿ ಕಹಿ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಕೂಡಲೇ ಸಿಗುತ್ತೆ. ಸೊ ತಡ ಮಾಡೋದು ಬೇಡ, ಶುರು ಮಾಡೋಣ ಇವತ್ತಿನ ಸ್ವೀಟು ಖಾರ ಕಾಫಿ. ಇವತ್ತೊಂದು ಸ್ಪೆಷಲ್ ಐಟಮ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ? ಟೊಮೆಟೊ ನೀರು ಚಟ್ನಿ ಅಂತ. ಏನಪ್ಪ ಇದು ಟೊಮೆಟೊ ನೀರು ಚಟ್ನಿ ಅಂದರೆ, ಇದು ಇಡ್ಲಿಗೆ ಒಂದು ಬ್ಯೂಟಿಫುಲ್ ಕಾಂಬಿನೇಷನ್ನು. ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಟ್ ಇಡ್ಲಿಗೆ ನೀವು ಚಟ್ನಿ ಬದಲು ಇದನ್ನು ಮಾಡ್ಕೊಂಡು ಹಾಕ್ಕೊಂಡು ತಿಂದರೆ 2 ಇಡ್ಲಿ ತಿನ್ನೋರು 4 ತಿಂತಾರೆ, 4 ತಿನ್ನೋರು 8 ತಿಂತಾರೆ, 8 ತಿನ್ನೋರು 16 ತಿಂತಾರೆ. ಡಬಲ್ ಆಗ್ಬಿಡುತ್ತೆ ಕನ್ಸಂಪ್ಷನ್ನು. ಅಂಥ ಅದ್ಭುತವಾದಂಥ ಚಟ್ನಿ ಟೊಮೆಟೊ ನೀರು ಚಟ್ನಿ ಇವತ್ತಿನ ವಿಶೇಷ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ನಾವು ಒಂದು 4 ಟೊಮೆಟೊ ಇಟ್ಕೊಂಡಿದ್ದೀನಿ. ಓಕೆ, 1 ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಚಮಚದಷ್ಟು ಹಸಿಮೆಣಸಿನ ಪುಡಿ, 2 ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, 1 ಚಮಚದಷ್ಟು ಧನಿಯಾ ಪುಡಿ, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ, 4-5 ಹಸಿಮೆಣಸಿನಕಾಯಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ಒಂದು ಟೊಮೆಟೊ ನೀರು ಚಟ್ನಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಟೊಮೆಟೊ ನೀರು ಚಟ್ನಿ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟ್ ಏನು ಮಾಡಬೇಕು ಅಂದರೆ, ನೀರನ್ನು ಕಾಯಕ್ಕಿಟ್ಕೊಂಡು ಟೊಮೆಟೊನ ಬೇಯಿಸ್ಕೋಬೇಕು. ಓಕೆ, ಅದಕ್ಕೇನು ಮಾಡಬೇಕು ಅಂದರೆ, ಈ ಕಡೆ ಒಂದು ಪಾತ್ರೆಗೆ ನೀರು ಹಾಕಿ, ಓಕೆ, ಈ ಥರ ನೀರು ಕಾಯಕ್ಕಿಟ್ಟು ಇದಕ್ಕೆ ನಾವು ಟೊಮೆಟೊ ಹಾಕ್ಬಿಡೋಣ. ಈ ಟೊಮೆಟೊ ಸಿಪ್ಪೆ ಮುದುರ್ಕೊಂಡು ಬರುತ್ತೆ, ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು ಚೆನ್ನಾಗಿ. ಈ ಥರ ಸಿಪ್ಪೆ ಮುದುರೋಕ್ಕೆ ಶುರು ಆಗುತ್ತೆ. ಆವಾಗ ಇದನ್ನು ತೆಗೆದುಬಿಟ್ಟು ತಣ್ಣಗಿರೋ ನೀರಲ್ಲಿ ಹಾಕ್ಬಿಡ್ಬೇಕು. ತಣ್ಣಗಿರೋ ನೀರಲ್ಲಿ ಹಾಕಿದ್ರೆ ಅಡ್ವಾಂಟೇಜ್ ಏನು ಅಂದರೆ, ಟೊಮೆಟೊ ಬೇಗ ತಣ್ಣಗಾಗತ್ತೆ. ನಾವು ಅದನ್ನು ಕೈಯಲ್ಲಿ ಮುಟ್ಟಕ್ಕೆ ಈಸಿ ಆಗುತ್ತೆ. ನೋಡಿ ಎಷ್ಟು ಬೇಗ ತಣ್ಣಗಾಗೋಯ್ತು. ಈಗ ಈ ಸಿಪ್ಪೆ ತೆಗೆದುಬಿಡ್ಬೇಕು. ಸುಮ್ಮನೆ ಕೈಯಲ್ಲಿ ಹಿಂಗಂದರೆ ಬಂದ್ಬಿಡುತ್ತೆ. ಓಕೆ, ಇದನ್ನು ಒಂದು ಜಾರ್ಗೆ ಹಾಕ್ಕೊಂಬಿಡೋಣ. ಮಿಕ್ಸಿ ಜಾರ್ಗೆ ಹಾಕೋಬೇಕಾದ್ರೆ 1-2 ಭಾಗ ಮಾಡಿ ಹಾಕ್ಕೊಂಬಿಡೋದು. ಈ ಥರ ಸಿಪ್ಪೆ ತಕ್ಕೋಬೇಕು. ಇದನ್ನು ನುಣ್ಣಿಗೆ ರುಬ್ಕೋಬೇಕು. ಓಕೆ, ಈಗ ಟೊಮೆಟೊ ನೀರು ಚಟ್ನಿ ಮಾಡೋಕ್ಕೆ ಶುರು ಮಾಡೋಣ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ಪ್ಯಾನ್ ಇಟ್ಕೊಂಡು ಈ ಪ್ಯಾನ್ಗೆ ಎಣ್ಣೆ ಹಾಕಬೇಕು. ನಾವೊಂದು 3 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಓಕೆ, ಒಂಚೂರು ಮೊಸರು. ಇದು ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾಯ್ತಿದ್ದಂಗೆ ಇದಕ್ಕೆ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಇದು ಚೆನ್ನಾಗಿ ಸಿಡಿಬೇಕು. ಇದು ಸಿಡಿಯೋಕ್ಕೆ ಶುರುವಾಗ್ತಿದ್ದಂಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು,
ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕಿ ಇದನ್ನು ಬಣ್ಣ ಬಿಡೋವರೆಗೂ ಇದನ್ನು ಬಾಡಿಸ್ಕೋಬೇಕು. ಅದಕ್ಕೆ ಒಂಚೂರು ಉಪ್ಪು ಹಾಕ್ಬಿಟ್ರೆ ಬೇಗ ಬಣ್ಣ ಬಿಡುತ್ತೆ. ಇದು ಒಂದು ಸ್ವಲ್ಪ ಬಣ್ಣ ಬಿಡ್ತಿದ್ದಂಗೆ ನಾವು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಬೇಕು. ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ನೋಡ್ಕೊಂಡು ಹಾಕಿ. ಓಕೆ, ಇದಕ್ಕೆ ರುಬ್ಬಿರುವಂಥ ಟೊಮೆಟೊ, ಹಾಕಿ ಇದರ ತೇವಾಂಶ ಕಡಿಮೆ ಆಗೋವರೆಗೂ ಇದನ್ನು ಕುದಿಸ್ಬೇಕು ಚೆನ್ನಾಗಿ. ಇದು ಸ್ವಲ್ಪ ಗಟ್ಟಿಯಾಗತ್ತೆ, ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು. ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ ಇಂಡಿಯಾ ಸ್ವೀಟ್ ಹೌಸ್. ಒಬ್ಬ ಬ್ರಾಹ್ಮಣ ಇದ್ದಂತೆ. ಅವನು ಎಲ್ಲ 4 ವೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಒಬ್ಬ ಪಂಡಿತ ಆಗಿದ್ದಂತೆ. ಪೂಜಾ ವಿಧಾನಗಳನ್ನು ಚೆನ್ನಾಗಿ ಕಲ್ತ್ಕೊಂಡಿದ್ದಂತೆ, ಶಾಸ್ತ್ರಗಳನ್ನು ಚೆನ್ನಾಗಿ ಕಲ್ತ್ಕೊಂಡಿದ್ದಂತೆ. ಬೇಕಾದಷ್ಟು ಜನ ಅವನನ್ನು ಕರೆಸಿ ಅವನ ಕೈಲಿ ಭಗವಂತನ ಪೂಜೆಗಳನ್ನು ಮಾಡಿಸಿ ಎಲ್ಲ ಮಾಡ್ತಿದ್ರಂತೆ. ಒಂದ್ಸಲಿ ಆ ಊರಿನ ರಾಜ ಕೂಡ ಅವನಿಗೆ ಬರೋಕ್ಕೆ ಹೇಳಿದ್ನಂತೆ. ಸರಿ, ರಾಜ ಕರೆದ ಅಂತ ಈ ಬ್ರಾಹ್ಮಣ ಅವನ ಆಸ್ಥಾನಕ್ಕೆ ಹೋಗಿ, ಏನು ಮಹಾರಾಜರೇ ನನ್ನನ್ನು ಕರೆದಿದ್ದು? ನೋಡಪ್ಪ, ನೀನು ತುಂಬ ಬುದ್ಧಿವಂತ ಅಂತೆ, ವೇದಗಳನ್ನೆಲ್ಲ ಅಧ್ಯಯನ ಮಾಡಿದೀಯಂತೆ, ಹಾಗಂತೆ ಹೀಗಂತೆ. ಈಗ ನನ್ನದು ಒಂದು 3 ಪ್ರಶ್ನೆ ಇದೆ. ಆ 3 ಪ್ರಶ್ನೆಗೆ ನೀನು ಉತ್ತರ ಕೊಡ್ತೀಯಾ? ಏನು 3 ಪ್ರಶ್ನೆ? ದೇವರು ಹೇಗಿದ್ದಾನೆ ನೋಡೋಕ್ಕೆ, ಎಲ್ಲಿದ್ದಾನೆ ದೇವರು, ಓಕೆ, ಮತ್ತು ಯಾವ ದಿಕ್ಕಲ್ಲಿದ್ದಾನೆ ಅವನು, ನಿನಗೆ ಗೊತ್ತಾಗತ್ತಾ? ಮತ್ತು ಈ ದೇವರು ಏನು ಮಾಡಬಲ್ಲ? 3 ಪ್ರಶ್ನೆ ನಂದು. ದೇವರು ಎಲ್ಲಿದ್ದಾನೆ ನೋಡೋಕ್ಕಾಗತ್ತಾ, ಯಾವ ದಿಕ್ಕಲ್ಲಿದ್ದಾನೆ, ಮತ್ತು ಅವನೇನು ಮಾಡಬಲ್ಲ, ಇದಕ್ಕೆ ಉತ್ತರ ಕೊಡು. ಬ್ರಾಹ್ಮಣ ಯೋಚನೆ ಮಾಡಿದಂತೆ. ತಾನು ಓದಿದಂಥ ಎಲ್ಲ ಶಾಸ್ತ್ರಗಳು, ತಾನು ಓದಿದಂಥ ವೇದಗಳು ಎಲ್ಲೂ ಕೂಡ ದೇವರು ಎಲ್ಲಿದ್ದಾನೆ, ಅವನು ಯಾವ ದಿಕ್ಕಲ್ಲಿದ್ದಾನೆ, ಅವನೇನು ಮಾಡ್ತಾನೆ ಅನ್ನೋದನ್ನು ಎಲ್ಲೂ ಹೇಳೇ ಇಲ್ವಲ್ಲ, ಇದೇನಿದು ಅಂತ ತಲೆ ಕೆಟ್ಟೋಯ್ತಂತ ಅವನಿಗೆ. ಅದಕ್ಕೆ ಮಹಾರಾಜಂಗೆ ಹೇಳಿದಂತೆ, ಒಂದು ಕೆಲಸ ಮಾಡಿ, ದಯವಿಟ್ಟು ನನಗೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡಿ, ಒಂದು ವಾರ ಟೈಮ್ ಕೊಡಿ, ನಿಮ್ಮ 3 ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದಂತೆ. ಆಯಿತು, 10 ದಿವಸ ತಗೋ, ನೀನು 10 ದಿವಸದಲ್ಲಿ ನನಗೆ ಈ 3 ಪ್ರಶ್ನೆಗೆ ಉತ್ತರ ಕೊಡಬೇಕು. ನೀವು ಉತ್ತರ ಕೊಡಲಿಲ್ಲ ಅಂದರೆ ನಿನ್ನ ತಲೆ ಕತ್ತರಿಸ್ಬಿಡ್ತೀನಿ ಅಂತ ಹೇಳಿದಂತೆ. ಮನೆಗೆ ಬಂದಂತೆ ಎಷ್ಟೋ ಏನೋ ಪುಸ್ತಕಗಳ ತೆಗೆದಂತೆ ಓದಿದಂತೆ, ಏನು ಓದಿದ್ರು ಈ ಪ್ರಶ್ನೆಗೆ ಉತ್ತರ ಸಿಗ್ತಾ ಇರಲಿಲ್ವಂತೆ. ತುಂಬ ಟೆನ್ಷನ್ ಆಗೋಯ್ತಂತೆ ಅವನಿಗೆ. ಟೆನ್ಷನ್ ಮಾಡ್ಕೊಂಡಿದ್ದಾಗ ಅವನ ಮಗ ಕೇಳಿದ್ನಂತೆ, ಯಾಕಪ್ಪ ಹಿಂಗಿದೆಯಾ, ಏನಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ, ಏನಾಯ್ತು ನಿನಗೆ? ಆಗ, ಇಲ್ಲಪ್ಪ, ಈ ಥರ ರಾಜನ ಆಸ್ಥಾನಕ್ಕೆ ಕರೆಸಿದ್ರು, ಹೋಗಿದ್ದೆ. ರಾಜ ಈ ಥರ 3 ಪ್ರಶ್ನೆ ಕೇಳಿದ್ದಾನೆ, ಭಗವಂತ ಎಲ್ಲಿದ್ದಾನೆ, ಅವನು ನೋಡೋಕ್ಕೆ ಹೇಗಿದ್ದಾನೆ, ಮತ್ತು ಯಾವ ದಿಕ್ಕಲ್ಲಿದ್ದಾನೆ, ಮತ್ತು ಅವನು ಏನು ಮಾಡಬಲ್ಲ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕು, ನನಗೆ ತಲೆಗೆ ಹೊಳಿತಾ ಇಲ್ಲ, ಇನ್ನು 2 ದಿವಸ ಟೈಮ್ ಇದೆ. ಅದಕ್ಕೆ ಯಾಕಪ್ಪ ತಲೆ ಕೆಡಿಸ್ಕೊಳ್ತೀಯಾ, ನಾವು ಹೋಗೋಣ ಬಾ ಆಸ್ಥಾನಕ್ಕೆ, ನನ್ನ ಮಗ ಉತ್ತರ ಕೊಡ್ತಾನೆ ಈ ಸಣ್ಣ ಪ್ರಶ್ನೆಗೆಲ್ಲ, ನಾನೇನು ಉತ್ತರ ಕೊಡೋದು ಅಂತ ಹೇಳು, ನಾನು ಉತ್ತರ ಕೊಡ್ತೀನಿ. ಸರಿ, 10 ದಿವಸ ಕಳೀತು. 11ನೇ ದಿವಸ ರಾಜಭಟ್ರು ಬಂದರು, ಬರಬೇಕಂತೆ ಆಸ್ಥಾನಕ್ಕೆ ಅಂತ ಕರ್ಕೊಂಡು ಹೋದರು. ಇವನು ಮಗನೂ ಕರ್ಕೊಂಡು ಹೋದ ಜೊತೆಗೆ. ಸರಿ, ಹೋದಾಗ ಮಹಾರಾಜ ಕೇಳಿದ್ನಂತೆ, ಏನಪ್ಪ ಬ್ರಾಹ್ಮಣ, ನಾನು ಕೇಳಿದ 3 ಪ್ರಶ್ನೆಗೆ ಉತ್ತರ ಕೊಡ್ತೀಯಾ ಅಂತ. ಆಗ ಈ ಬ್ರಾಹ್ಮಣ ಹೇಳಿದಂತೆ, ನಾನೇನು ಉತ್ತರ ಕೊಡೋದು, ನನ್ನ ಮಗನೇ ಇದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾನೆ ಅನ್ನಂತ. ಓಹೋ, ಮಗನ ಕರ್ಕೊಂಬಂದ್ಬಿಟ್ಟಿದ್ಯಾ, ಇವತ್ತಿನ ಅತಿಥಿನ ಅವನು, ಬರಪ್ಪ, ಬಾ ಬಾ ಬಾ, ಈ ಉತ್ತರ ಕೊಡಪ್ಪ ಅನ್ನಂತೆ. ಅದಕ್ಕೆ ತಮ್ಮ ಹುಡುಗ ಹೇಳಿದಂತೆ, ಅಲ್ಲ ಮಹಾರಾಜ, ನೀನು ಈಗ ತಾನೇ ನಾನು ಇವತ್ತಿನ ಅತಿಥಿನ ಅಂತ ಹೇಳಿದೆ, ಅತಿಥಿನ ಹಂಗೆ ಯಾರು ಬರ್ಮಾಡ್ಕೋತಾರೆ, ಅಟ್ಲೀಸ್ಟ್ ಒಂದು ದೊಡ್ಡ ಹಾಲು ಕೊಟ್ಟಾದರೂ ಬರ್ಮಾಡ್ಕೋಬೇಕಲ್ವಾ ಅನ್ನಂತೆ. ಸರಿ, ಒಂದು ಲೋಟ ಹಾಲು ತಂದು ಕೊಡ್ರ ಅವನಿಗೆ. ಭಟ್ರು ಹೋದ್ರಂತೆ, ಒಂದು ಲೋಟ ಹಾಲು ತಂದು ಕೊಟ್ರಂತೆ. ಇವನು ಆ ಹಾಲನ್ನ ಬೆರಳು ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಹಿಂಗೆ ನೋಡ್ತಾ ಇದ್ದಂತೆ. ರಾಜ ಕೇಳಿದಂತೆ, ಏನಯ್ಯ ನೋಡ್ತಿದ್ಯಲ್ಲ ನೀನು ಅಂತ. ಈ ಹಾಲಲ್ಲಿ ಬೆಣ್ಣೆ ಇರುತ್ತೆ ಅಂತ ಹೇಳಿದ್ರು, ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ ಅಂದಂತೆ. ಅದು ಹೆಂಗೋ ಕಾಣಿಸುತ್ತೆ ಬೆಣ್ಣೆ,
ಅದು ಹಾಲನ್ನ ನಾವು ಕಾಯಿಸಬೇಕು, ಹೆಪ್ಪಾಕಬೇಕು, ಮೊಸರು ಮಾಡಬೇಕು, ಆಮೇಲೆ ಬೆಣ್ಣೆ ತೆಗಿಯೋಕ್ಕೆ ಸಾಧ್ಯ. ಹಾಗೆಲ್ಲ ಬೆಣ್ಣೆ ಕಾಣಿಸಲ್ಲ ಮತ್ತು ಅದಕ್ಕೆ ಹುಡುಗ ಹೇಳಿದಂತೆ ಹಾಗೇ ಭಗವಂತನೂ ಅಷ್ಟೇ ನಾವು ನಮ್ಮ ಮನಸ್ಸನ್ನು ಮಂಥನ ಮಾಡಬೇಕು, ಧ್ಯಾನ ಮಾಡಬೇಕು, ಗುರುಗಳ ಒಂದು ಗೈಡೆನ್ಸ್ ತೊಗೋಬೇಕು, ಮಾರ್ಗದರ್ಶನ ತೊಗೋಬೇಕು. ಅವೆಲ್ಲ ಆದಮೇಲೆ ಮನಸ್ಸು ಪಕ್ವ ಆದಮೇಲೆ ದೇವ್ರಿಗೆ ನಮಗೆ ಗೋಚರ ಆಗೋದು, ಅವನು ಹೇಗಿದ್ದಾನೆ ಎಲ್ಲಿದ್ದಾನೆ ಅಂತ ಗೊತ್ತಾಗೋದು. ಅಲ್ಲಿವರೆಗೂ ಗೊತ್ತಾಗಲ್ಲ, ನಮ್ಮೊಳಗೆ ದೇವ್ರು ಇರ್ತಾರೆ, ಗೊತ್ತಾಗಲ್ಲ ಅದು ಅನ್ನೋದು. ಮಹಾರಾಜಂಗೆ ಓಹೋ ಪರವಾಗಿಲ್ಲ, ಈ ಹುಡುಗ ತುಂಬ ಬುದ್ಧಿವಂತ ಅನ್ನಿಸ್ತಂತೆ. ಸರಿ, ಎರಡನೇ ಪ್ರಶ್ನೆಗೆ ಉತ್ತರ ಕೊಡು ಅಂದಂತೆ. ಹೋಗಿ ಒಂದು ಕೆಲಸ ಮಾಡಿ, ನನಗೆ ಯಾವುದಾದ್ರು ಒಂದು ದೀಪ ತಂದು ಕೊಡಿ ಅಂದಂತೆ. ಸರಿ, ರಾಜ ಭಟ್ರಿಗೆ ಹೇಳಿದಂತೆ, ಹೋಗಿ ದೀಪ ತಗೊಂಬನ್ರಿ ಅಂತ. ಅವರು ಒಂದು ಹಣತೆ ದೀಪ ತೊಗೊಂಬಂದರು. ದೀಪ ಹಚ್ಸಿದಂತೆ. ಹತ್ತಿಸ್ಬಿಟ್ಟು ಬೆಳಕು ಯಾವ ಕಡೆ ಇದೆ ಅಂತ. ಮಹಾರಾಜ ಬೆಳಕೇನು ಎಲ್ಲ ಕಡೆ ಇದೆ ಅಂತ. ದೇವರು ಅಷ್ಟೇ ಎಲ್ಲ ಕಡೆ ಇರ್ತಾನೆ, ಈ ಜಾಗ ಆ ಜಾಗ ಅಂತಿಲ್ಲ. ಸೊ ನೀವು ದೇವ್ರನ್ನ ಹುಡುಕಬೇಕು, ಯಾವ ದಿಕ್ಕು ಅಂತಲೇ ಇಲ್ಲ, ಎಲ್ಲ ದಿಕ್ಕಲ್ಲೂ ದೇವರಿದ್ದಾರೆ ಅನ್ನೋ. ಓ ಪರವಾಗಿಲ್ಲ, ಭಾಳ ಬುದ್ಧಿವಂತ. ಈ ದೇವ್ರು ಏನಪ್ಪ ಮಾಡ್ತಾರೆ? ಇವಾಗ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ನೀವು ನನ್ನ ಜಾಗದಲ್ಲಿ ಕೂತ್ಕೋಬೇಕು, ನಾನು ನಿಮ್ಮ ಜಾಗದಲ್ಲಿ ಕೂತ್ಕೋಬೇಕು, ಆವಾಗ ಉತ್ತರ ಹೇಳ್ತೀನಿ ಅಂತ. ಅದಕ್ಕೆ ಮಹಾರಾಜ ಇಟ್ಕೊಂಡು, ಓ ಹೌದಾ, ಸರಿ ಬಾ ಕೂತ್ಕೋಬಾ, ನಾನು ಅಲ್ಲಿ ಕೂತ್ಕೋತೀನಿ ಅಂದ್ಬಿಟ್ಟು ಇಬ್ಬರು ಸೀಟ್ಗಳನ್ನ ಎಕ್ಸ್ಚೇಂಜ್ ಮಾಡಿದ್ರಂತೆ. ಆಗ ಆ ಹುಡುಗ ಹೇಳಿದ್ನಂತೆ, ನೋಡಿದ್ರಾ ದೇವರು ಇದನ್ನೇ ಮಾಡ್ತಾನೆ, ಮನಸ್ಸು ಮಾಡಿದ್ರೆ ರಾಜನ್ನ ಅವನು ಇಳಿಸ್ತಾನೆ, ಭಿಕಾರಿ ಮಾಡ್ತಾನೆ, ಭಿಕಾರಿನ ರಾಜನ್ನಾಗಿ ಮಾಡ್ತಾನೆ, ಅದೇ ಅವನ ದೊಡ್ಡ ಗುಣ ಅನ್ನೋದು. ಆವಾಗ ಮಹಾರಾಜನಿಗೆ ತನ್ನ ತಪ್ಪಿನ ಅರಿವಾಯ್ತಂತೆ. ದೇವರ ಬಗ್ಗೆ ನಾನು ಪ್ರಶ್ನೆ ಮಾಡಬಾರ್ದಾಗಿತ್ತು, ತಪ್ಪು ಕೆಲಸ ಮಾಡಿದೆ ಅಂತ ಆವಾಗ ಗೊತ್ತಾಯ್ತಂತ ಅವನಿಗೆ. ಎನಿವೆ, ಈಗ ಇಲ್ಲಿ ನಾವು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ, ಇದು ಗಟ್ಟಿಯಾಗಿದೆ. ಈಗ ಇದಕ್ಕೆ ಒಂದು ಚಮಚ ಹಸಿಮೆಣ್ಸಿನ ಪುಡಿ, 2 ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಇದು ಒಳ್ಳೆ ಕಲರ್ ಕೊಡುತ್ತೆ. ಆಮೇಲೆ 1 ಚಮಚ ಧನಿಯಾ ಪುಡಿ. ಓಕೆ, ಇದಿಷ್ಟು ಹಾಕಿ ಇದನ್ನು ಚೆನ್ನಾಗಿ ಒಂದು ರೌಂಡ್ ಬಾಡಿಸ್ಕೋಬೇಕು. ಇದು ಡ್ರೈ ಆಗಬೇಕು, ಅಂದರೆ ಘಾಟೆಲ್ಲ ಹೋಗಬೇಕು ಇದ್ರದ್ದು. ನೋಡಿ ಎಷ್ಟು ಬೇಗ ಡ್ರೈ ಆಗೋಯ್ತು. ಈಗ ಇದಕ್ಕೆ ನೀರು ಹಾಕೋಣ. ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕಿದೆ. ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಕೋಬೇಕದು, ಅಲ್ಲಿವರೆಗೂ ಕುದಿಸ್ಬೇಕು. ಇದು ಚೆನ್ನಾಗೇ ಕುದೀತಾ ಇದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ಟೊಮೆಟೊ ನೀರು ಚಟ್ನಿ ರೆಡಿ. ಈ ಟೊಮೆಟೊ ನೀರು ಚಟ್ನಿ ಮಾಡಿಬಿಟ್ರೆ ಒಂದು ಪಾತ್ರೆ ತುಂಬ ಮಾಡಿಬಿಟ್ರೆ ಇಡ್ಲಿ ಡಬ್ಬಲ್ ತಿಂತಾರೆ. ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೂ ಸೂಪರಾಗಿರುತ್ತೆ. ಸೊ ಒಂದ್ಸಲ ಇದನ್ನು ಪ್ರಯೋಗ ಮಾಡಿ ನಂಗೆ ಥ್ಯಾಂಕ್ಸ್ ಹೇಳ್ತೀರಾ. ಅದ್ಭುತವಾದಂಥ ಒಂದು ಐಟಮ್ ರೆಡಿ ಆಯಿತು. ಇದನ್ನು ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪು ನೋಡ್ಕೊಂಬನ್ನಿ. ಟೊಮೆಟೊ ನೀರ್ ಚಟ್ನಿ ಮಾಡೋದು ತುಂಬಾ ಸುಲಭ ರೀ. ಒಂದ್ ಪಾತ್ರೆಯಲ್ಲಿ ನೀರ್ ಹಾಕ್ಬಿಡಿ, ಅದರಲ್ಲಿ 4 ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಬೇಯಿಸ್ರಿ. ಟೊಮೆಟೊ ಚೆನ್ನಾಗಿ ಬೆಂದು ಸಿಪ್ಪೆ ಎಲ್ಲ ಮುದುರು ಹೋಗುತ್ತಲ್ಲ, ಆಗ ಅದನ್ನ ಆ ಪಾತ್ರೆಯಿಂದ ತೆಗೆದು ತಣ್ಣಗಿರೋ ನೀರಿರೋ ಪಾತ್ರೆನಲ್ಲಿ ಹಾಕ್ರಿ. ಆಮೇಲೆ ಅದ್ರ ಮೇಲಿನ ಸಿಪ್ಪೆನ ತೆಗೆದು ಟೊಮೆಟೊನ 2 ಭಾಗವಾಗಿ ಕತ್ತರಿಸ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ರಿ. ನುಣ್ಣಗೆ ರುಬ್ಕೊಳ್ರಿ. ಪ್ಯಾನಿಗೆ ಹಾಕ್ರಿ 3 ಚಮಚ ಎಣ್ಣೆ, ಚೆನ್ನಾಗಿ ಕಾಯಿಸ್ರಿ. ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ರಿ. ಸಿಡ ಅಂತ ಸಿಡಿತಾ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸಣ್ಣಗೆ ಹೆಚ್ಚಿರೋ 1 ಕಪ್ನಷ್ಟು ಈರುಳ್ಳಿ, ಸ್ವಲ್ಪ ಉಪ್ಪನ್ನು ಹಾಕ್ರಿ. ಈರುಳ್ಳಿ ಬಣ್ಣ ಬಿಡೋ ತನಕ ಬಾಡಿಸ್ರಿ. ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಹಾಕಿ ಇನ್ನು ಸ್ವಲ್ಪ ಬಾಡಿಸ್ಬಿಟ್ಟು ರುಬ್ಬಿಟ್ಟಿರೋ ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ನೀರಿನಾಂಶ ಇಂಗೋ ತನಕ ಹುರಿರಿ. 1 ಚಮಚ ಹಸಿಮೆಣಸಿನ ಪುಡಿ, 2 ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಚಮಚ ಧನಿಯಾ ಪುಡಿ ಹಾಕಿ ಹುರಿದು ನೀರನ್ನ ಸ್ವಲ್ಪ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ರಿ. ಕುದ್ಕೋತಾ ಅಂತ ಕುದಿ ಬಂತ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ರಿ. ಇಷ್ಟೇ ರೆಡಿ ಆಗಿ ಬಿಡ್ತು ಕಣ್ರಿ, ಕೆಂಪಾದ ಟೊಮೆಟೊ ನೀರ್ ಚಟ್ನಿ. ಓಕೆ, ಇದನ್ನು ಟೇಸ್ಟ್ ಮಾಡೋಣ. ಆಹಾ ಹಾ 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 ಹಾ, ಸಖತ್ತಾಗಿರುತ್ತೆ. ಇದಕ್ಕೆ ಒಂಚೂರು ತುಪ್ಪ, ಸೂಪರ್.
ಆ ಟೊಮೆಟೊ ಹುಳಿ ಗಮ್ಮಂತ ಸಖತ್ತಾಗಿದೆ. ನೀವು ಬೇಕಾದರೆ ನಿಮಗೆ ಇಷ್ಟ ಇದ್ದರೆ ಸ್ವೀಟ್ ಮಾಡ್ಕೋಬೇಕಾದ್ರೆ ಒಂಚೂರು ಬೆಲ್ಲ ಅಥವಾ ಒಂದು ಚಮಚ ಸಕ್ಕರೆ ಹಾಕ್ಕೋಬೋದು. ಹಾಗೆ ತಿಂದು ಸಖತ್ತಾಗಿರುತ್ತೆ. ಲವ್ಲಿ. ನೀವಿನ್ನೂ ನಮ್ಮ ಸಿಹಿಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂದರೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬ ಸಪೋರ್ಟ್ ಸಿಗುತ್ತೆ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಎಲ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಿಮಗೇನು ಅನಿಸುತ್ತೋ ಆ ಕಮೆಂಟ್ನಲ್ಲಿ ಅದನ್ನು ಬರೆದು ತಿಳಿಸಿ. ಯಾವ ಥರ ಅಡುಗೆ ನಾನು ಮಾಡಬೇಕು ಅದನ್ನು ಬರೆದು ತಿಳಿಸಿ. ಅದೇ ಥರ ನಾನು ಮಾಡ್ತೀನಿ. ನೀವು ನನಗೆ ಸಪೋರ್ಟ್ ಮಾಡ್ತೀರ ಅನ್ನೋ ಗ್ಯಾರಂಟಿ ನನಗಿದೆ. ಸೊ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತೋದು ಮಾತ್ರ ಮರಿಬೇಡಿ. ಯಾಕೆಂದರೆ ನಾವು ಅಪ್ಲೋಡ್ ಮಾಡುವ ವೀಡಿಯೋಗಳ ನೋಟಿಫಿಕೇಷನು ನಿಮಗೆ ಕೂಡಲೇ ಸಿಗಬೇಕು. ಅದ್ಭುತವಾದಂಥ ಟೊಮೆಟೊ ನೀರು ಚಟ್ನಿ ಮಾಡೋದು ಹೇಗೆ ಅಂತ ಇವತ್ತು ತೋರಿಸಿದ್ದೀನಿ. ಮನೆಯಲ್ಲಿ ಮಾಡಿ ಎಂಜಾಯ್ ಮಾಡಿ. ಸೂಪರ್.